ಯಾವ ರೀತಿ ಬೆಳೀತು, ಯಾವ ರೀತಿ ಒಡಿತಾ ಇದೆ ಅನ್ನೋದನ್ನ ನಾವು ಸಮಾಜದ ಮುಖಂಡರು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಏನಾಗಿದೆ ಸಮಾಜ? ಸ್ವಾಮಿಗಳನ್ನಂತ ಗುರುಗಳನ್ನಂತ ಪೀಠಕ್ಕೆ ಕುಂದಿಸಿದ್ದೆ ಯಾಕಕ್ಕೆ? ರಾಜಕಾರಣ ಮಾಡಲಿಕ್ಕೆನಾ? ಇಲ್ಲ ಈ ಒಬ್ಬರ ಮೇಲೆ ಒಬ್ಬರು ಎತ್ತು ಕಟ್ಟಲಿಕ್ಕೆನಾ? ಮಠ ಕುಂತು ಸ್ವಾಮಿಗಳು ಬಂದ ಭಕ್ತರಿಗೆ ಆಶೀರ್ವದಿಸಿ, ಬಂದ ಭಕ್ತರ ಕಷ್ಟ ಸುಖ ವಿಚಾರಿಸಿ, ಅದು ಸಮಾಜದ ಮುಖಂಡರಿಗೆ ತಿಳಿಸಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಅದನ್ನು ಸಾಲ್ವ್ ಮಾಡೋ ಕೆಲಸ ಆಗ್ಬಿಟ್ಟು ಟೂರಿಂಗ್ ಟಾಕೀಸ್ ವಿಚಾರ ತಾವ ಎಲ್ಲಿ ಬೇಕಲ್ಲಿ ಹುಬ್ಳ್ಯಾಗ ಬೆಳಗಾವದಾಗ ಮಾವ ಮನೆ, ಅಲ್ಲೊಂದು ಗುರುಮನೆ, ಬೆಂಗಳೂರಾಗ ಗುರುಮನೆ ಮಾಡಿಕೊಂಡು ಸಂಘ ನಮ್ಮ ಮಠನ ಹಾಳುಗಿಡಿಬಿಟ್ಟಿದ್ದು. ಇದು ಅನೇಕ ರೀತಿಯಿಂದ ನಮ್ಮ ಗಮನಕ್ಕೆ, ನಮ್ಮ ಹಿರಿಯರ ಗಮನಕ್ಕೆ ಬಂತು. ಸ್ವಾಮಿಗಳ ನಡವಳಿಕೆ ಅವರಿಗೆ ಲಿಖಿತವಾಗಿ ಹೇಳೋದಕ್ಕಿಂತ ಮೌಖಿಕವಾಗಿ ನಾವು ಸ್ವಾಮಿಗಳಿಗೆ ತಿದ್ದುಕೊಳ್ಳೋಕೆ ಹೇಳಿದ್ವಿ. ಸ್ವಾಮಿಗಳ ಇದು ಈ ರೀತಿ ಹೊಂಟೈತೆ, ಅವ್ರನ್ನ ಬೇಕಾದ್ರೆ ಸ್ವಾಮಿಗಳಿಗೆ ನಾನು ಬಹಿರಂಗವಾಗಿ ನಮ್ಮ ಸಮಾಜದ ಸಭೆಯೊಳಗ ನಾನು ಬಹಿರಂಗವಾಗಿ ಸ್ವಾಮಿಗಳಿಗೆ ಹೇಳಿನವಿಲ್ಲ. ಅವರು ಅದೇ ಪೂರ್ಣ ಸಂಗನಾಥನ ಆಡಿ ಮಾಡಿ ಹೇಳೋದು, ಆಯ್ತು ರೀ ಮಾತು ಕೊಡ್ರ ನಾನು ತಿದ್ದುಕೊಂತೀನಿ ಅಂತ ಹೇಳ್ಯಾರೋ ಇಲ್ಲ ಅನ್ನೋದು, ನಾನು ಬರ್ತೀನಿ ಅವ್ರನ್ನೂ ಬಾ ಅನ್ನೋದು. ಇಷ್ಟು ಬರೀ ಆದತ್ನ್ಯಾಗ ಸ್ವಾಮಿಗಳು ಏನು ಮಾಡಿದ್ರು, ಅವತ್ತಿಂದ ಏನಂದ್ರ ಹ್ಞೂ ಅಂದ್ರೆ ಎಲ್ಲಿ ಮಠನೂ ಹೋಗ್ಬಿಡುತ್ತೆ ಅನ್ನೋ ಲೆಕ್ಕ ಮಾಡ್ಕೊಂತ ಕುಂತರು. ಇವರು ಟ್ರಸ್ಟಿನ ಆಡಿ ಒಳಗ ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಒಳಗ ನಮ್ಮ ಬೈಲಾದೊಳಗೆ ಏನೈತೆ, ನಮ್ಮ ಪೀಠಕ್ಕಾದ ಗುರುಗಳು ವೈಯಕ್ತಿಕವಾಗಿ ಆಸ್ತಿ ಮಾಡಬಾರ್ದು ನಮ್ಮ ಬೈಲಾ ಇದೆ. ಕೆಲವೊಬ್ರು ಹೇಳ್ತಾರ, ಆದ್ರೆ ಬೈಲಾ ತಂದು ತೋರಿಸ್ತೀವಿ ನೋಡ್ರಿ ಬೈಲಾದೊಳಗೆ ಏನಿದೆ. ಅನಂತರ ಗುರುಗಳು ಒಂದು ಪೀಠಕ್ಕಾಗಿಂದ ಇನ್ನೊಂದು ಟ್ರಸ್ಟ್ ಮಾಡ್ಕೋಬಾರ್ದು. ರಾಜಕಾರಣದ ಆರೋಪ ಪ್ರತ್ಯಾರೋಪ ನಿತ್ಯವೂ ನಡೀತಾ ಇರುತ್ತೆ. ಆದ್ರೆ ನಿಜವಾದ ಇವತ್ತು ನಮ್ಮ ಶಾಸಕರ ಸಾಹೇಬರ ಮನೆಗೆ ಯಾವುದೇ ಒಬ್ಬ ಕಡು ಬಡವ ಬರಲಿ ಅಥವಾ ಪ್ರಜ್ಞಾವಂತ ಬರಲಿ ಅಪ್ರಜ್ಞಾವಂತ ಬರಲಿ ನಿರಕ್ಷರ ಬರಲಿ ಅಕ್ಷರಸ್ಥ ಬರಲಿ ಅವನೇ ನೇರವಾಗಿ ಕೆಲಸ ಮಾಡಿಕೊತ್ತಾಗ ಎದುಗಾರಿಕೆ ಯಾರಲ್ಲಿದ್ರೆ ಡಾಕ್ಟರ್ ವಿಜಯ ಕಾಶ್ಯಪ್ನವ್ರ ಸಾಹೇಬರಲ್ಲಿ. ಆದ್ರೆ ಒಂದು ಮಂದಾಳದ ಮಾತನ್ನ ಹೇಳ್ತೀನಿ ಮಾಧ್ಯಮ ಮಿತ್ರರಿಗೆ, ಒಂದು ಮಾತನ್ನ ಸ್ವಾಮೀಜಿಗೆ ನನ್ನೆದುರಿಗೆ ಹೇಳಿದ್ರು. ಉದೇ ನಿಜವಾಗಿ ಹೇಳ್ತೀನಿ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕಾನೂನು ಪಂಡಿತರು, ಅವರು ಅಧ್ಯಯನ ಮಾಡಿ ಕೊಡ್ತಾರ, ತಡ್ಕೋರಿ ಅಂತಂದ್ರೆ ಇವ್ರು ತಡ್ಕೊಳಕತ್ತಾ ಇರಲಿಲ್ಲ. ಯಾಕಂದ್ರ ಇವತ್ತು ಅವ್ರು ಇದಕ್ಕೆ ನಮ್ಗೆ ಏನ್ ಸ್ವಾಮೀಜಿಯ ತಪ್ಪು ಏನಿತ್ತು ಸಮಾಜ ಮುಂದೆ ಹೇಳ್ಬೇಕಾಗಿತ್ತು. ಅದಕ್ಕೆ ಬಸವಾದಿ ಶರಣರ ತತ್ವ ಸಿದ್ಧಾಂತವನ್ನೇ ಗಾಳಿಗೆ ತೂರಿ ಹಿಂದೂ ಪಂಚಮಸಾಲಿ ಅಂದಾಗ ಇವ್ರು ಉಚ್ಚಾರಣೆ ಮಾಡಿಬಿಟ್ಟು ಅದೇನು ಇದನ್ನೇನು ಕಾಂಪ್ರಮೈಸ್ ಅಲ್ಲ, ಸತ್ಯವಾದ ಮಾತನ್ನ ಹೇಳ್ತೀವಿ. ಅದಕ್ಕೆ ಮಾನ್ಯ ನಮ್ಮ ಡಾಕ್ಟರ್ ವಿಜಯ ಕಾಶ್ಯಪ್ನವ್ರ ಸಾಹೇಬರು ಯುಎ ಮೀಸಲಾತಿ ಕೊಡಿಸುವ ನಿಟ್ಟಿನಲ್ಲಿ ಕಟಿಬದ್ಧರಾಗಿದ್ದಾರೆ. ಅವರ ನಿಲುವು ಅಚಲವಾಗಿದೆ. ಇನ್ನೊಂದು ಮಾತನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ಕಾನೂನು ಹೋರಾಟ ನಮ್ಮದು ಜೀವಂತವಾಗಿದೆ. ಸುಮ್ಮನೆ ಜನರನ್ನ ಹೋರಾಟ ಕರೀದು ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡೋದು, ಯಾಕಂತಂದ್ರೆ ಈ ಕೆಲಸವನ್ನ ಸ್ವಾಮೀಜಿಗಳು ಮಾಡಬಾರ್ದು. ಆಮೇಲೆ ಟ್ರಸ್ಟ್ನ ಬಗ್ಗೆ ಬಂದಾಗ ಇವತ್ತಿಗೂ ಕೂಡ ಸ್ವಾಮೀಜಿಗಳ ಟ್ರಸ್ಟ್ ಇಲ್ಲ, ಈಗೂ ಇಲ್ಲ ಅವ್ರ ಟ್ರಸ್ಟ್. ಅದೇ ಯತ್ನಾಳಗೌಡ್ರು ಹೇಳ್ರಿ, ನೀವು ಟ್ರಸ್ಟ್ ರಚನೆ ಮಾಡ್ರಿ, ಪ್ರತಿ ಜಿಲ್ಲೆಯಿಂದ ಒಬ್ಬರು ಟ್ರಸ್ಟಿಗೆ ತಗೋರಿ ಅಂತ ಹೇಳಿ. ಆ ದಿಶೆಯಲ್ಲಿ ಕೂಡ ಕೆಲವೊಂದಿಷ್ಟು ಜನರು ಇವತ್ತು ಟ್ರಸ್ಟಿಗಳನ್ನು ಮಾಡಿ ಅಂತ ಅವ್ರಿಗೆ ಹೇಳಿದ್ರು ಕೂಡ ಅವ್ರು ಮಾಡಿಲ್ಲ. ಯಾಕೆ ಮಾಡಿಲ್ಲ ಏನು ನಮಗದು ಅರ್ಥ ಆಗ್ತಾ ಇಲ್ಲ. ಸಮುದಾಯ ಮತ್ತು ಸ್ವಾಮೀಜಿ ಅಂದ್ರೆ ಒಂದು ಸಮುದಾಯದ ಪ್ರತಿನಿಧಿಯಪ್ಪ ಅಂತಂದ್ರೆ ಪಾರದರ್ಶಕವಾಗಿ ಇರಬೇಕು. ಆ ದಿಶೆಯಲ್ಲಿ ಜಗದ್ಗುರುಗಳು ಹೆಸರನ್ನು ಕೂಡ ಅವರಿಗೆ ಉಪಯೋಗ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠದ ಬಾಯ್ಲಾ ಪ್ರಕಾರ, ನಡಾವಳಿಗಳ ಪ್ರಕಾರ ಅವರು ಎಲ್ಲಿ ಕೂಡ ಹೇಳ್ಕೊಡುದು ಒಳ್ಳೆಯದು. ಮತ್ತೆ ನಾವು ಹೋದ್ವಿ, ನಮ್ಮ ಟ್ರಸ್ಟಿನ ಒಂದು ಮೀಟಿಂಗ್ ಆದ ನಂತರ ನಮ್ಮ ಟ್ರಸ್ಟ್ನಲ್ಲಿ ಹಲವಾರು ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಂಡ ನಂತರ 1,000 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯ, ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡ್ತೀವಿ ಅಂತಕ್ಕಂಥ ತೀರ್ಮಾನ ತೆಗೆದುಕೊಂಡ ನಂತರ ಮತ್ತೆ ಮುಖ್ಯಮಂತ್ರಿಗಳನ್ನು ಕಂಡಾಗ ಮುಖ್ಯಮಂತ್ರಿಗಳು ನಮಗೆ ಒಂದು ಸಲಹೆಯನ್ನು ನೀಡಿದರು. ಯಾವುದೇ ಮುಖ್ಯಮಂತ್ರಿಗಳಿಗೆ ಮೀಸಲಾತಿ ನೀಡತಕ್ಕಂಥ ಅಧಿಕಾರ ಇಲ್ಲ.
ಅದಕ್ಕೆ ಮೀಸಲಾತಿಯನ್ನ ಕೊಡ್ತಕ್ಕಂಥದ್ದು ಮತ್ತು ಮೀಸಲಾತಿಯ ಬಗ್ಗೆ ಯಾವುದೇ ಹಿಂದುಳಿದ ಸಮುದಾಯವನ್ನು ಸರ್ವೆ ಮಾಡ್ತಕ್ಕಂಥ ಅಧಿಕಾರ ಶಾಶ್ವತ ಹಿಂದುಳಿದ ವರ್ಗಕ್ಕಿದೆ. ತಾವು ಆಲ್ರೆಡಿ ಹಿಂದುಳಿದ ವರ್ಗಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದೀರಿ. ಮಧ್ಯಂತರ ವರದಿ ಮೇಲೆ ಕೊಟ್ಟಿದ್ದು ತಪ್ಪು. ಸಂಪೂರ್ಣ ವರದಿಗಾಗಿ ಮತ್ತೊಮ್ಮೆ ತಾವು ಮನವಿಯನ್ನು ಸಲ್ಲಿಸ್ರಿ ಅಂತಕ್ಕಂಥ ಒಂದು ಸಲಹೆಯನ್ನ ನಮಗೆ ಕೊಟ್ಟಿದ್ರು. ಆ ಒಂದು ಕೆಲಸವನ್ನ ನಮ್ಮ ಸಮುದಾಯದ ಕಾನೂನು ಘಟಕದ ರಾಷ್ಟ್ರೀಯ ಅಧ್ಯಕ್ಷ ದಿನೇಶ್ ಪಾಟೀಲ್ ಅವರು ಆಯೋಗಕ್ಕೆ ಈಗಾಗಲೇ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ನಮಗೆ ಈ ಶೆಡ್ಯೂಲ್ ನಂಬರ್ 9 ಅನ್ನ ತಿದ್ದುಪಡಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಆ ಶಿಫಾರಸನ್ನ ದಯವಿಟ್ಟು ಏನಿ ನಮ್ಮ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ದೊರೆಯಬಾರದು ಅಂತಕ್ಕಂಥ ರೀತಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮೀಸಲಾತಿಯನ್ನು ಕಿತ್ತಿ ನಮಗೆ ಸಂವಿಧಾನ ಬಾಹಿರವಾಗಿ ನೀಡಲಿಕ್ಕೆ ಬಂದಂತ ಯಡಿಯೂರಪ್ಪನವರಿಗೆ, ವಿಜೇಂದ್ರ ಅವರಿಗೆ, ಬೊಮ್ಮಾಯಿ ಅವರಿಗೆ, ಜಗದೀಶ್ ಶೆಟ್ಟರ್ ಅವರಿಗೆ ನಾವು ಏನ್ ಮನವಿ ಮಾಡ್ತೀವಪ್ಪ ಅಂತಂದ್ರೆ, ನೀವು ಮೋದಿಜಿಯವರನ್ನು ಮನವೊಲಿಸಿ ನಮಗೆ ಶೆಡ್ಯೂಲ್ ನಂಬರ್ 9 ತೆಲಂಗಾಣ ಮಾದರಿಯಲ್ಲಿ ನಮಗೆ ರಾಜ್ಯಕ್ಕೆ ಅನುಗುಣವಾಗಿ ಮೀಸಲಾತಿ ಚಟ್ಟಳ ಮಾಲಿಕೆ ತಿದ್ದುಪಡಿ ಮಾಡಿ ಕಳಿಸಿಕೊಡ್ರಿ. ನಮ್ಮ ಮೀಸಲಾತಿಯನ್ನ ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಂದ ನಮ್ಮ ಸಮುದಾಯಕ್ಕೆ ನಮ್ಮ ಮೀಸಲಾತಿಯನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ವಿಜಯನ್ ಕಾಶ್ಯಪ್ ಅವರ ನೇತೃತ್ವದಲ್ಲಿ ಪಡೆದೇ ಪಡಿತೀವಿ ಅಂತಕ್ಕಂಥ ಒಂದು ನಿಜವಾದ ಪ್ರಾಮಾಣಿಕವಾದಂತ ಒಂದು ಕಾನೂನುಬದ್ಧ ಶಾಸನಬದ್ಧವಾದ ಮಾತನ್ನ ನಿಮಗೆ ಮಾಧ್ಯಮದ ಮಿತ್ರರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇನ್ನೊಂದು ಕಡೆ ನಮ್ಮ ನಿಕಟಪೂರ್ವ ಸ್ವಾಮೀಜಿ ಯಾಕೆ ಇದೇ ಒಂದು ಪ್ರಶ್ನೆಯನ್ನು ಕೇಳಿದ್ರಿ, ನಿಮ್ಮಲ್ಲಿ ಯಾಕೆ ಒಗ್ಗಟ್ಟು ಬರಲಿಲ್ಲ ಅಂತಕ್ಕಂಥದ್ದು. ಏನ್ ಫ್ರೀಡಂ ಪಾರ್ಕ್ ನಂತರದಲ್ಲಿ ವಿಜಯ ಸಂದೇಶ ಯಾತ್ರೆಯನ್ನು ಮಾಡಿದ್ರು, ನಮ್ಮ ಮೀಸಲಾತಿ ಸಿಕ್ತ ಅಂತ ಹೇಳ್ಕೊಂತ ಹೇಳಿದ್ರು. ನಂತರದಲ್ಲಿ ಹುಬ್ಬಳ್ಳಿಯಲ್ಲಿ ಸಿ ಪಾಟೀಲ್ರು, ಅರವಿಂದ್ ಬೆಲ್ಲದವ್ರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡ್ತಾರ. ಮೊದಲು ಪಾದಯಾತ್ರೆ ಅಥವಾ ಒಂದು ಸಮುದಾಯದ ಒಂದು ನಿರ್ಧಾರವನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಎಲ್ಲ ನಾಯಕರು ಇರ್ತಿದ್ರು. ಎ ಬಿ ಪಾಟೀಲ್ ಇರ್ತಿದ್ರು, ಶಿವಶಂಕರ್ ಇರ್ತಿದ್ರು, ಯತ್ನಾಳ್